ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. My dear sisters and brothers in Christ Jesus, welcome you all to the episode of Bible in a Year. Today we will be reflecting on the chapters in the book of Genesis 23-24, book of Leviticus 16, 17, 18, and book of Psalms 77, 78. Coming back to the book of Exodus, we see into the context. There we witness collection of laws given to Israel at Mount Sinai. Yes, my dear friends, here we have 4 key themes, especially looking into the first theme, justice and mercy, that is specially given by God upon the Israelites. Yes, God's first concern was for social justice and mercy upon the people. Secondly, Sabbath laws were made for the Israel community and observe the day as a holy day, and to renew the covenant, renew the lives, and to take rest and make the day as a God's day. And festivals, and the Lord asked the Israelites to celebrate 3 festivals. Firstly, the festival of unleavened bread, festival of the harvest, and festival of the gathering. Yes. And fourthly, divine guidance. The divine guidance was upon the Israelite community, and he warns against idolatry and gives exclusive call to have a loyalty to Yahweh. ಹೌದು ಪ್ರಿಯರೇ, ವಿಶೇಷವಾಗಿ ಈ ಒಂದು ಅಧ್ಯಾಯವನ್ನು 23ರ ಅಧ್ಯಾಯವನ್ನು ನಾವು ನೋಡುವಾಗ ವಿಮೋಚನಾ ಕಾಂಡದಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಒಂದು ಎಲ್ಲ ನಿಯಮಗಳ ಒಂದು ಸಂಗ್ರಹದ ನಿಧಿಯನ್ನು ನಾವು ಕಾಣುತ್ತೇವೆ. ಯಾಕೆ ಈ ಒಂದು ಸಂಗ್ರಹ ನಿಧಿಯನ್ನು, ಈ ನಿಯಮಗಳ ನಿಧಿಯನ್ನು ಈ ಇಸ್ರಾಯೇಲ್ ಕೊಟ್ಟರು? ಹೌದು, ಇವರು ತಮ್ಮದೇ ಆದ ಬದುಕಿನಲ್ಲಿ, ತಮ್ಮದೇ ಆದ ವ್ಯಾವಹಾರಿಕ ಲೋಕದಲ್ಲಿ ಅಥವಾ ಪಾಪದ ಲೋಕದಲ್ಲಿ ಮುಳುಗಿ ಹೋದರು ಆ ಜನರನ್ನು ಒಂದು ನಿಷ್ಠಾವಂತರನ್ನಾಗಿ, ಪ್ರಾಮಾಣಿಕರನ್ನಾಗಿ ಹಾಗೂ ಒಂದು ನಿಯತ್ತಿನ ಜನರನ್ನಾಗಿ ಮಾಡಲು ದೇವರು ಸಿನಾಯ್ ಪರ್ವತದಲ್ಲಿ ಅವರಿಗೆ ಆ 10 ಆಜ್ಞೆಗಳಾದ ಮೇಲೆ ಈ ಎಲ್ಲ ಷರತ್ತುಬದ್ಧ ನಿಯಮಗಳನ್ನು ಕೊಡುತ್ತಾರೆ. ಹೌದು, ಇದು ನಿಯಮಗಳನ್ನು ಕೊಡುವುದರೊಂದಿಗೆ ನ್ಯಾಯದ ಸಮಾಜದ ಒಂದು ನ್ಯಾಯಕ್ಕೋಸ್ಕರ, ಅವರ ಮೇಲಿದ್ದ ಒಂದು ಕರುಣೆಗೋಸ್ಕರ ಮೊದಲನೇದಾಗಿ ಕೊಡುತ್ತಾರೆ. ಎರಡನೇದಾಗಿ ಸಬ್ಬತ್ ದಿನವನ್ನು, ಅಂದರೆ ಭಾನುವಾರದ ಸಬ್ಬತ್ ದಿನವನ್ನು ಒಂದು ಪವಿತ್ರ ದಿನವನ್ನಾಗಿ ಆಚರಿಸಲು, ಅವರ ಜೀವನವನ್ನು ನವೀಕರಿಸಲು, ಅವರ ಪಾವಿತ್ರತೆ ಜೀವನ ನವೀಕರಿಸಲು ಇವರಿಗೆ ಕರೆ ನೀಡುತ್ತಾರೆ. ಮಾತ್ರವಲ್ಲ, ವಿಶೇಷವಾಗಿ ಇಲ್ಲಿ ನಾವು ನೋಡುತ್ತೇವೆ 3 ಹಬ್ಬಗಳ ಆಚರಣೆಗೆ ಕರೆ ನೀಡುತ್ತಾರೆ. ಹೌದು, ಹುಳಿರಹಿತ ರೊಟ್ಟಿ ಹಬ್ಬದ ದಿನ ಹಾಗೂ ಫಲವನ್ನು, ಅಂದರೆ ವಿಶೇಷವಾಗಿ ಅವರು ಬೆಳೆದಂಥ ಫಲವನ್ನು ಆಚರಿಸುವ ಹಬ್ಬದ ದಿನ, ಮತ್ತು ಅವರು ಒಟ್ಟುಗೂಡಿಸಿದಂಥ ಎಲ್ಲ ಒಂದು ಫಲತನೆಗಳನ್ನು ಆಚರಿಸುವ ಒಂದು ಹಬ್ಬದ ದಿನ. ಹೌದು, ಕೊನೆಯದಾಗಿ ದೇವರ ಆ ಒಂದು ಆಶೀರ್ವಾದ, ಕರುಣೆ ಹಾಗೂ ಮಾರ್ಗದರ್ಶನ ಈ ಇಸ್ರಾಯೇಲ್ ಜನತೆಯೊಂದಿಗಿತ್ತು. ಮಾತ್ರವಲ್ಲ, ಅವರಿಗೆ ವಿಶೇಷವಾಗಿ ಅವರು ಆ ಒಂದು ಪಾಪದ ಕಾರ್ಯಗಳಿಗೆ ಪುನಃ ಹೋಗದಂತೆ ಅವರಿಗೆ ಎಚ್ಚರಿಕೆ ಮಾತನ್ನು ನೀಡುತ್ತಾರೆ ಮತ್ತು ಕರೆಯನ್ನು ಕೊಡುತ್ತಾರೆ. ಹೌದು, ವಿಗ್ರಹಾರಾಧನೆ ವಿರುದ್ಧವಾಗಿ ಅವರು ಕರೆಯನ್ನು ನೀಡುತ್ತಾರೆ. ಹೌದು ಪ್ರಿಯರೇ, ಅದೇ ರೀತಿ ನಾವು ವಿಮೋಚನಾ ಕಾಂಡ 24ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ನಾವು ನೋಡುತ್ತೇವೆ, ಈ ಒಂದು ಮಾಡಿದಂಥ ವಾಗ್ದಾನದೊಂದಿಗೆ ಅಂಗೀಕಾರವನ್ನು ಮಾಡುವುದನ್ನು, ಅಂದರೆ ಅಂಗೀಕರಿಸುವುದನ್ನು ನೋಡುತ್ತೇವೆ. ವಾಗ್ದಾನದ ಅಂಗೀಕಾರ. ಹೌದು, ಇಲ್ಲಿ ವಿಶೇಷವಾಗಿ ಮೋಶೆ, ಆರೋನ ಹಾಗೂ ನಾದಾಬ್ ಮತ್ತು ಅಬಿಹು ಇವರು ವಿಶೇಷವಾಗಿ ಆ ಒಂದು ವಾಗ್ದಾನದ ಭೋಜನವನ್ನು ಸವಿಯುವುದರೊಂದಿಗೆ ಅಂಗೀಕಾರವನ್ನು ಅರ್ಪಿಸುತ್ತಾರೆ. ಮಾತ್ರವಲ್ಲ, ಇಲ್ಲಿ ಮೋಶೆ ಎರಡನೇದಾಗಿ ಅವರಿಗೆ ಆಜ್ಞೆಗಳನ್ನು ಬರೆದು ಕೊಡುತ್ತಾನೆ. ಈ ಆಜ್ಞೆಗಳನ್ನು ನೀವು ಪಾಲಿಸತಕ್ಕದ್ದು, ಎಲ್ಲಿಯೂ ಮೀರಬಾರದು. ಅದು ಒಂದು ಸಮಾಜದಲ್ಲಿರಲಿ, ಸಮುದಾಯದಲ್ಲಿರಲಿ, ಅಥವಾ ಇನ್ನಿತರ ಶುದ್ಧಾಚಾರದ ಯಾವುದೇ ಒಂದು ನಿಯಮಗಳಾಗಲಿ ಎಲ್ಲವನ್ನು ಪಾಲಿಸತಕ್ಕದ್ದೆಂಬುದಾಗಿ ಅವನು ಅಂಗೀಕಾರವನ್ನು ಅವರಿಂದ ಪ್ರತಿಜ್ಞೆಯನ್ನು ಮಾಡಿಸಿಕೊಳ್ಳುತ್ತಾನೆ. ಅದೇ ರೀತಿ
ಕೊನೆಯದಾಗಿ ವಿಶೇಷವಾಗಿ ಮೋಶೆ 40 ರಾತ್ರಿ ದಿನಗಳನ್ನು ಸಿನಾಯಿ ಪರ್ವತದಲ್ಲಿ ಕಳೆಯುತ್ತಾನೆ. ದೇವರೊಂದಿಗೆ, ದೇವರ ಪ್ರಸನ್ನತೆಯಲ್ಲಿ, ಆ ಮೇಘಗಳೊಂದಿಗೆ ಅವನು ಪ್ರಸನ್ನತೆಯೊಂದಿಗೆ 40 ದಿನ ಕಾಲ ಪ್ರಾರ್ಥಿಸಿ ಆಜ್ಞೆಗಳನ್ನು ಸ್ವೀಕರಿಸಿ ತದನಂತರ ಆಜ್ಞೆಗಳನ್ನು ತನ್ನ ಜನರಿಗೆ ಪ್ರೀತಿಯನ್ನು ಕೊಡುತ್ತಾನೆ. Yes, especially when we look into the Exodus 24, we see the ratification of the covenant, especially Moses, Aaron, Nadab, Abihu. At the mountain, they have a covenantal meal. And secondly, the laws were given to the people. Moses writes the laws and gives to the people to abide by the laws. And thirdly, Moses spends 40 days and nights at the Mount Sinai, being in the presence of the Lord, spending all 40 days with the Lord, and he brings all the commandments and prescribed laws for the people. Yes, coming to the Leviticus 16, 17, 18, we see in the book of Leviticus chapter 16, Day of Atonement. It brings emphasis on purification and reconciliation between God and the people. Yes, and holiness of God. And here one needs a sacrifice to be done, or sacrifice to be offered. There are 2 kinds of sacrifice of 2 goats, one for sin offering and another one atonement for all the sinful clutches. ಹೌದು ಪ್ರಿಯರೇ, ಇಲ್ಲಿ ವಿಶೇಷವಾಗಿ ಎರಡು ರೀತಿಯ ಒಂದು ಸಾರಾಂಶಗಳನ್ನು ನೋಡಬಹುದು. ಅಂದರೆ ದೇವರಿಗೆ ಆ ಒಂದು ಬಲಿ ಅರ್ಪಣೆ, ಹೌದು, ಯಾವುದಕ್ಕಾಗಿ? ಒಂದು ಪಾಪಕ್ಕನ್ನು ಅವರು ಕೈಗೊಂಡಿದ್ದ ಪಾಪದ ಜೀವನಕ್ಕಾಗಿ, ಪಾಪಗಳ ಕಾರ್ಯಕ್ಕಾಗಿ. ಎರಡನೆಯದಾಗಿ ವಿಶೇಷವಾಗಿ ಒಂದು ಪವಿತ್ರತೆಯ ಕರೆಯನ್ನು ಆ ಜನರಿಗೆ ಕೊಡುತ್ತಾರೆ ಸರ್ವೇಶ್ವರ ಸ್ವಾಮಿ ಮೋಶೆಯ ಮೂಲಕ. ಹೌದು, ಅದನ್ನೇ ನಾವು ವಿಶೇಷವಾಗಿ 17ನೇ ಆ ಒಂದು ಅಧ್ಯಾಯದಲ್ಲೂ ಸಹ ಇದನ್ನೇ ನೋಡುತ್ತೇವೆ. ಆ ದೇವರ ಆರಾಧನೆಗೆ, ಸ್ತೋತ್ರಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ. ಮಾತ್ರವಲ್ಲ, ವಿಶೇಷವಾಗಿ ಅರ್ಪಿಸಿದಂಥ ದಹನ ಬಲಿಯಲ್ಲಿ ಅರ್ಪಿಸಿದಂಥ ಆ ಮೇಕೆ ಕುರಿಯ ಆ ಒಂದು ರಕ್ತವನ್ನು ತಿನ್ನಬಾರದು ಎಂಬುದಾಗಿ ವಿಧಿಸುತ್ತಾರೆ. ಎಸ್ಪೆಷಲಿ ವಿ ಸಿ ದ ಸೆಂಟ್ರಲೈಸೇಷನ್ ಆಫ್ worship only to the Lord, not to any idols, no idolatry, and prohibition against eating blood. And if there are any sacrifice of animals done, we should not consume the blood of that animal. Yes, that means we give reverence to the life, very life. Blood symbolizes the life of the animal, life of a human, and is always comes as a gift from God. And coming to the 18th chapter, we see moral laws, and these laws prohibits immoral sexual practices, and completely given to the human society of Israel. And there is a call to holiness. That means each one becomes holy and proves to be holy, and especially he becomes as a holy nation in the name of God. ಹೌದು, ವಿಶೇಷವಾಗಿ ಇಲ್ಲಿ ನಾವು ನೋಡುತ್ತೇವೆ, ಇಲ್ಲಿ ಒಂದು ನೀತಿ ಬೋಧೆಯನ್ನು, ಅಂದರೆ ಇಸ್ರಾಯೇಲ್ ಜನರಿಗೆ ಎಲ್ಲ ಆ ಒಂದು ನಿಯಮಗಳ ನೀತಿ ಬೋಧೆಯನ್ನು, ಅಂದರೆ ನೀತಿ ಮಾರ್ಗಸೂಚಿಯನ್ನು ಕೊಡುತ್ತಾರೆ. ಯಾವುದನ್ನು ಬಿಡಬೇಕು, ಯಾವುದನ್ನು ಅಳವಡಿಸಿಕೊಳ್ಳಬೇಕು, ಯಾವುದನ್ನು ತ್ಯಜಿಸಬೇಕು, ಯಾವುದನ್ನು ದೇವರಿಗಾಗಿ ಅರ್ಪಿಸಬೇಕು ಮತ್ತು ದೈವತ್ವಕ್ಕೆ ಕರೆ ನೀಡುತ್ತಾರೆ ಸರ್ವೇಶ್ವರ ಸ್ವಾಮಿ. ಹೌದು, ಅದೇ ರೀತಿ ನಾವು ಕೀರ್ತನೆಗಳು 77, 78ಕ್ಕೆ ಬಂದರೆ ವಿಶೇಷವಾಗಿ ಅಲ್ಲಿ ನೋಡಬಹುದು. ಇಲ್ಲಿ ಈ ಕೀರ್ತನೆಕಾರ ದೇವರಲ್ಲಿ ಮೊರೆ ಇಡುತ್ತಾನೆ ಕಣ್ಣೀರಿನಿಂದ. ಏತಕ್ಕೆ ಈ ಒಂದು ಯಾತನೆ? ವಿಶೇಷವಾಗಿ ಕಣ್ಣೀರಿನ ಮೊರೆ ಇಡುವಾಗ ಅಲ್ಲಿ ದೇವರಲ್ಲಿ ಕೇಳುತ್ತಾನೆ. ಅವನು ಒಂದು ಸಂದೇಹದಿಂದ ಕೇಳುತ್ತಾನೆ, ಅವಿಶ್ವಾಸದಿಂದ ಕೇಳುತ್ತಾನೆ. ಆದರೆ ಕೊನೆಗೆ ದೇವರ ಸಾರ್ವಭೌಮತ್ವವನ್ನು, ದೇವರ ಕರುಣೆಯನ್ನು, ದೇವರ ಮಹತ್ವವನ್ನು ಅಂಗೀಕರಿಸ್ತಾನೆ. ಎಸ್ಪೆಷಲಿ when we look into the Psalm 77 and 78, we see he questions
he questions God in distress, and but at last the psalmist accepts the mighty deeds of God. He always works for God's glory. Yes, and he laments and having trust in God, and also the God's power in creation. The Lord's is mighty over the creation, that God has control over the creation and the creatures. And finally, we see Psalm 78 recounting Israel's history and all the mighty deeds. ಸೊ ಆದ್ದರಿಂದ ಪ್ರಿಯರೇ, ಇಂದು ವಿಶೇಷವಾಗಿ ನಾವು ಈ ಒಂದು ಎಲ್ಲ 6 7 ಅಧ್ಯಾಯಗಳನ್ನು ನೋಡುವಾಗ ಇಲ್ಲಿ ದೇವರ ಪ್ರಸನ್ನತೆ, ದೇವರ ವಾಗ್ದಾನದ ನವೀಕರಣ, ಹಾಗೂ ದೇವರು ವಿಶೇಷವಾಗಿ ಇಸ್ರಾಯೇಲರೊಂದಿಗೆ ಇಟ್ಟಂಥ ಒಂದು ಪ್ರೀತಿ, ಮಮತೆ, ಕ್ಷಮೆಯ ಜೀವನವನ್ನು ಇಲ್ಲಿ ನಾವು ಸ್ಮರಿಸಬಹುದು. ಹಿಯರ್ ವಿ ರಿಮೆಂಬರ್ ದ ಲಾರ್ಡ್ಸ್ sovereignty, the mighty power, and the Lord's forgiveness and mercy towards the Israelites, not only at the times of suffering, even at the times of abandonment, especially when people become angry with Moses, trying to go away from the Lord, but the Lord never abandons them. He brings them back for His greater glory to be proclaimed. ಆದ್ದರಿಂದ ಇಂದು ಈ ಸಂಚಿಕೆ ನಮಗೆ ಪ್ರೀತಿಯ ಸಂಚಿಕೆ ಆಗಿರಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.